ಭಾರತದಲ್ಲಿ ಯಾವ ಪರ್ವತಗಳಲ್ಲಿನ ಬೆಟ್ಟಗಳಲ್ಲಿ ಗಿಡದಿಂದ ಗಿಡಕ್ಕೆ ಜಿಗಿಯುವಂತ ಒಂದು ಮಂಗನ ಜಾತಿ ಮುಂದೆ ಒಂದು ಕಾಲದಲ್ಲಿ ಎವಾಲ್ವ್ ಆಗಿ ಡೆವಲಪ್ ಆಗಿ ಅದೇ ಪರ್ವತಗಳ ಬುಡಕ್ಕೆ ಕೈ ಹಾಕುತ್ತೆ ಅಂದ್ರೆ ಆ ಮಂಗಗಳು ಎಷ್ಟರ ಮಟ್ಟಿಗೆ ಡೆವಲಪ್ ಆಗಿರಬೇಕು ಅಂತ ಯೋಚನೆ ಮಾಡಿ. ಇಷ್ಟಕ್ಕೂ ಯಾವ ಪರ್ವತಗಳ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಕೇಳಿದ್ರೆ ಇವು ಕೇವಲ 1000-2000 ವರ್ಷದ ಗುಡ್ಡ ಬೆಟ್ಟಗಳಲ್ಲ. ಇದರ ಇತಿಹಾಸ ಇಡೀ ವಿಶ್ವಕ್ಕೆ ಖ್ಯಾತಿ ಪಡೆದಂತ ಹಿಮಾಲಯ ಪರ್ವತಗಳು ಮೌಂಟ್ ಎವರೆಸ್ಟ್ ಗಿಂತಲೂ ಹಳೆಯದಾಗಿದೆ. ಸುಮಾರು 200 ಕೋಟಿ ವರ್ಷಗಳ ಹಳೆಯ ಪರ್ವತ ಶ್ರೇಣಿ ಎಂದೇ ಕರೆಯಲ್ಪಡಲಾದ ಈ ಅರಾವಳಿ ಶ್ರೇಣಿ ಈ 200 ಕೋಟಿ ವರ್ಷಗಳ ಅರಾವಳಿ ರೇಂಜಸ್ ಗೆ ಒಂದು ದೊಡ್ಡ ಕಂಟಕ ಎದುರಾಗಿದೆ. ಏನಿದು ಕಂಟಕ? ಯಾರಿಂದ ಈ ಕಂಟಕ? ಇದರ ಹಿಂದೆ ಇರುವ ರಾಜಕೀಯ ಏನು? 9 ಗಂಟೆಗಳು ಒಂದೇ ಮಾತರಂ ಬಗ್ಗೆ ಚರ್ಚೆ ಮಾಡುವಂತ ಈ ರಾಜಕಾರಣಿಗಳು ಒಂದು ನಿಮಿಷ ಕೂಡ ಈ ಅರಾವಳಿ ಬಗ್ಗೆ ಸ್ಪಂದನೆ ಮಾಡ್ತಿಲ್ಲ ಅಂದ್ರೆ ಜನಸಾಮಾನ್ಯರನ್ನ ಹೇಗೆ ಮೂರ್ಖರನ್ನಾಗಿ ಮಾಡುತ್ತಾರೆ ಅಂತ ನಾವು ವಿಚಾರ ಮಾಡಲೇಬೇಕಾಗಿದೆ. ಇಷ್ಟಕ್ಕೂ ಯಾರ ಲಾಭಕ್ಕಾಗಿ ಭಾರತ ಸರ್ಕಾರ ಇಂಥ ಸಂಚಿನ ಕೆಲಸ ಹೂಡಿದೆ? ಈ ಎಲ್ಲಾ ವಿಷಯಗಳನ್ನ ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ಈ ವಿಡಿಯೋದಲ್ಲಿನ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಪ್ರೋ ಇಂಡಿಯನ್ ಸ್ಟೋರೀಸ್ ಚಾನೆಲ್ಗೆ ತಮ್ಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಅರಾವಳಿ ಉಳಿಸಿ. ಅರಾವಳಿ ಅಂದ್ರೆ ಏನು? ಕೇವಲ 10-15 ಬೆಟ್ಟಗಳ ಸಾಲಲ್ಲ ಇದು. ಈ ಅರಾವಳಿಯ ಮೌಂಟೇನ್ ರೇಂಜಸ್ ಗುಜರಾತ್, ರಾಜಸ್ಥಾನ್, ಹರಿಯಾಣ ಮತ್ತೆ ದೇಶದ ಕೇಂದ್ರವಾದ ದೆಹಲಿ ರಾಜ್ಯಗಳಿಗೆ ವಾಟರ್ ಮತ್ತೆ ಲೈಫ್ ಸ್ಪ್ಯಾನ್ ನ ಹೆಚ್ಚು ಮಾಡುತ್ತದೆ. ಮತ್ತೆ ಇದನ್ನ ಗ್ರೀನ್ ಲಂಗ್ಸ್ ಆಫ್ ನಾರ್ತ್ ಇಂಡಿಯಾ, ಉತ್ತರ ಭಾರತ ಶ್ವಾಸಕೋಶಗಳಂತ ಕೂಡ ಕರೀತಾರೆ. ಈ ಮೌಂಟೇನ್ ರೇಂಜಸ್ ನ ಉದ್ದಗಲ ನೋಡೋದಾದ್ರೆ ಸುಮಾರು 700 ಕಿಲೋಮೀಟರ್ಕ್ಕೂ ಉದ್ದ ಮತ್ತೆ 10-150 ಕಿಲೋಮೀಟರ್ ವರೆಗೆ ಅಗಲವಾಗಿದೆ. ಈ ಪರ್ವತಗಳಲ್ಲಿ 300ಕ್ಕೂ ಹೆಚ್ಚು ಪ್ಲಾಂಟ್ ಸ್ಪೀಸಿಸ್, 120ಕ್ಕೂ ಹೆಚ್ಚು ಬರ್ಡ್ ಸ್ಪೀಸಿಸ್, ಪಕ್ಷಿಗಳ ಸಂತತಿ ಹಾಗೆ ಸಾವಿರಾರು ಫಾರೆಸ್ಟ್ ಆನಿಮಲ್ ಗಳ ಮನೆಯಾಗಿದೆ. ಅಷ್ಟೇ ಅಲ್ಲ, ಗುಜರಾತ್, ರಾಜಸ್ಥಾನ್, ಹರಿಯಾಣ ಮತ್ತೆ ಡೆಲ್ಲಿಗೆ ಒಂದು ಭದ್ರಕೋಟೆಯಾಗಿ ಕೆಲಸ ಮಾಡುತ್ತಿದೆ. ಅದು ಹೇಗಂದ್ರೆ ಈ ಮೌಂಟೇನ್ ರೇಂಜಸ್ ನ ಆ ಬದಿಗೆ ಇರೋದು ದ ಗ್ರೇಟ್ ಇಂಡಿಯನ್ ಥಾರ್ ಡೆಸರ್ಟ್. ರಾಜಸ್ಥಾನದ ಥಾರ್ ಮರುಭೂಮಿ ಅಂದ್ರೆ ಅದು ಕೇವಲ ಒಂದು ಪ್ರದೇಶದಲ್ಲಿ ಮರಳು ತುಂಬಿಕೊಂಡಂತ ಜಾಗ ಅಲ್ಲ. ಇದು ಒಂದು ಭೂಮಿಯ ಪರಿಸ್ಥಿತಿ, ಕಂಡೀಷನ್. ಇದು ಕಂಟಿನ್ಯೂಸ್ ಆಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಗಾಳಿಯ ಮುಖಾಂತರ ಹರಡ್ತಾನೇ ಇರುತ್ತೆ. ಇದಕ್ಕೆ ಡೆಸರ್ಟಿಫಿಕೇಶನ್ ಅಂತಾನೂ ಕರೀತಾರೆ. ಈ 4 ರಾಜ್ಯಗಳನ್ನು ರಕ್ಷಣೆ ಮಾಡಬೇಕಂದ್ರೆ ಅದು ಈ ಅರಾವಳಿಯಿಂದ ಮಾತ್ರ ಸಾಧ್ಯ. ಮತ್ತೆ ಈ 4 ರಾಜ್ಯಗಳಲ್ಲಿನ ಫಾರ್ಮಿಂಗ್ ಲ್ಯಾಂಡ್, ರೈತರ ಭೂಮಿಗಳು ಡಿಗ್ರೇಡ್ ಆಗದ ಹಾಗೆ ಕಾಪಾಡು. ಅಷ್ಟೇ ಅಲ್ಲ, ಈ 4 ರಾಜ್ಯಗಳಿಗೆ ಸುಮಾರು 30-60% ಅಷ್ಟು ನೀರನ್ನ ಈ ಪರ್ವತಗಳು ದೊರಕಿಸ್ತವೆ. ಈ ಮೌಂಟೇನ್ ರೇಂಜಸ್ ನಲ್ಲಿ ಸಿಗುವಂತ ನ್ಯಾಚುರಲ್ ರಿಸರ್ವ್ಸ್ ಗಳು ಅಂದ್ರೆ ಖನಿಜ ಸಂಪನ್ಮೂಲಗಳು, ಇವುಗಳ ಮೌಲ್ಯಗಳು ಬಿಲಿಯನ್ ಗಟ್ಟಲೆ ಇವೆ. ಇಂತಹ ಪರ್ವತಗಳು ಈಗ ಮರುಭೂಮಿ ಆಗಲಿವೆ. ಇಷ್ಟೊಂದು ಕೋಟಿ ವರ್ಷಗಳಿಂದ ಸ್ಥಿರವಾಗಿ ನಿಂತ ಈ ಬೆಟ್ಟಗಳಿಗೆ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಆಗ್ಲಾರ್ದಂತ ಸ್ಥಿತಿ ಹೇಗೆ ಬಂತು? ನಮ್ಮ ದೇಶದ ಅಂಬಾನಿ, ಅದಾನಿಗಳು ವಿಶ್ವದ ಶ್ರೀಮಂತ ವ್ಯಕ್ತಿಗಳಾಗಬೇಕಾದ್ರೆ ಇಂತಹ ಪರ್ವತಗಳು ನಾಶ ಆಗೋದು ಸಹಜ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಏನ್ ಹೇಳ್ತಿದ್ದೀರಾ ನೀವು? ಯಾರೋ ಜೇಬು ತುಂಬಕ್ಕೆ ದೇಶದ ಸಂಪತ್ತನ್ನ ಅಡ ಇಡ್ತಾರೆ ಅಂದ್ರೆ ದೇಶದ ಸರ್ಕಾರ ಏನು ನಿದ್ದೆ ಮಾಡ್ತಾ ಇದೀಯಾ ಅಂತ ನೀವು ಕೇಳ್ಬೋದು. ನನಗೆ ಕೇಳಿದ್ರೆ ನಾನು ಹಾಗೇನೆ ಅಂತೀನಿ. ಅರಾವಳಿ ರಕ್ಷಣೆಗಾಗಿ ಮೊನ್ನೆ ಹೊಸ ರೂಲ್ಸ್ ಗಳನ್ನ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ನವೆಂಬರ್ 20ಕ್ಕೆ ಹೊರಡಿಸಿತು. ಈ ಹೊಸ ರೂಲ್ಸ್ ಗಳ ಪ್ರಕಾರ 100 ಮೀಟರ್ ಅಥವಾ 100 ಮೀಟರ್ಗೂ ಹೆಚ್ಚು ಎತ್ತರದಲ್ಲಿರುವ ಬೆಟ್ಟಗಳು ಮಾತ್ರ ಅರಾವಳಿ ಬೆಟ್ಟಗಳು ಅಂತ ಪರಿಗಣಿಸಲಾಗುತ್ತೆ ಅಂತ. ಅಷ್ಟೇ ಅಲ್ಲ, 2 ಬೆಟ್ಟಗಳ ಮಧ್ಯದಲ್ಲಿನ ಅಂತರ 500 ಮೀಟರ್ ಇರಬೇಕು. 500 ಮೀಟರ್ಗೂ ಹೆಚ್ಚು ದೂರದಲ್ಲಿನ ಬೆಟ್ಟಗಳು ಅರಾವಳಿಗೆ ಸೇರ್ಪಡೆಯಾಗಲ್ಲ ಅಂತ. ಅಂದ್ರೆ ಭಾರತ ಸರ್ಕಾರದ ಹೊಸ ಡೆಫಿನೇಷನ್ ಪ್ರಕಾರ ನೋಡಿದ್ರೆ 90% ಆಫ್ ಮೌಂಟೇನ್ ರೇಂಜಸ್ ಅರಾವಳಿಯ ಈ ರೂಲ್ಸ್ ನ ಹೊರಗಡೆ ಆಗ್ತವೆ. ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾದ ಒಂದು ಇಂಟರ್ನಲ್ ಅಸೆಸ್ಮೆಂಟ್ ಪ್ರಕಾರ ರಾಜಸ್ಥಾನದಲ್ಲಿನ ಕೇವಲ 15 ಅರಾವಳಿ ಜಿಲ್ಲೆಗಳಲ್ಲಿ 12,000ಕ್ಕೂ ಹೆಚ್ಚು ಬೆಟ್ಟಗಳು ಇವೆ. ಆದ್ರೆ ಈ 12,000 ಬೆಟ್ಟಗಳಲ್ಲಿ ಕೇವಲ 1,000 ಬೆಟ್ಟಗಳು ಮಾತ್ರ ಈ 100 ಮೀಟರ್ಸ್ ರೂಲ್ಗೆ ಅನ್ವಯ ಆಗುತ್ತೆ. ಅಂದ್ರೆ ಬರೀ 8.7% ಆಫ್ ಅರಾವಳಿ ಹಿಲ್ಸ್ ಆಗುತ್ತೆ. ಉಳಿದ 11,000ಕ್ಕೂ ಹೆಚ್ಚು ಬೆಟ್ಟಗಳ ಪರಿಸ್ಥಿತಿ ಏನಾಗುತ್ತೆ ಅಂತ ಜನಸಾಮಾನ್ಯರಿಗೆ ಆಗ್ಬೇಕು. ಭಾರತ ಸರ್ಕಾರ
ಯಾವಾಗ ಬೇಕಂದ್ರೆ ಅವಾಗ, ಯಾರಿಗೆ ಬೇಕಂದ್ರೆ ಅವರಿಗೆ ಮೈನಿಂಗ್ ಮಾಡೋಕೆ ಕೊಡಬಹುದು. ಅಂದ್ರೆ ಭಾರತದಲ್ಲಿ ಇಷ್ಟು ದೊಡ್ಡ ಸ್ಕ್ಯಾಮ್ ನಡೀತಾ ಇದ್ರು ಯಾಕೆ ಯಾರು ಮಾತಾಡ್ತಿಲ್ಲ ಅಂತ ಕೇಳ್ತೀರಾ? ಯಾಕಂದ್ರೆ ಈಗ ನೋಡಿ, ಫಸ್ಟ್ ಬೆಟ್ಟಗಳನ್ನ ಒಡೆದು ಮೈನಿಂಗ್ ಮಾಡಬೇಕು ಅಂದ್ರೆ ಕಾನೂನುಗಳು ಒಪ್ಪೋದಿಲ್ಲ. ಕಾನೂನುಗಳ ಪಾಲನೆ ಮಾಡಿದ್ರೆ ಈ ದೇಶದ ದೊಡ್ಡಣ್ಣನವರಿಗೆ ಹೊಟ್ಟೆ ತುಂಬೋದಿಲ್ಲ. ಅದಕ್ಕೆ ಮೊದಲು ಬೆಟ್ಟಗಳ ಹೆಸರೇ ತೆಗೆದಾಕ್ಬೇಕು. ಈ ಹೊಸ ರೂಲ್ಸ್ ಗಳ ಪ್ರಕಾರ ಅಲ್ಲಿರೋ 90% ಬೆಟ್ಟಗಳು ಅರಾವಳಿನೇ ಅಲ್ಲ ಅಂದ್ರೆ ಆ ಬೆಟ್ಟಗಳಿಗೆ ಯಾವುದೇ ಕಾನೂನುಗಳಾಗ್ಲಿ ಯಾವುದೇ ರಕ್ಷಣೆ ಆಗ್ಲಿ ಬೇಕಾಗಿಲ್ಲ. ಯಾರು ಬೇಕಾದ್ರೂ ಎಷ್ಟು ಬೇಕಾದ್ರೂ ದೋಚ್ಕೊಳ್ಳಬಹುದು. ಈ ವಿಷಯಗಳು ಸ್ವಲ್ಪ ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ರಾಜಸ್ಥಾನದಲ್ಲಿ ಜನರು ಜಾಗೃತರಾಗಬೇಕೆಂದು ಎಚ್ಚರಿಸಿದಾಗ ನಮ್ಮ ದೇಶದ ಎನ್ವೈರನ್ಮೆಂಟಲ್ ಮಿನಿಸ್ಟರ್ ಭೂಪೇಂದ್ರ ಯಾದವ್ ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆದು ಮಾತಾಡ್ತಾ ಹೇಳ್ತಾರೆ, ಹೊಸ ರೂಲ್ಸ್ ಗಳು ಮಾಡಿದ್ದು ಸುಪ್ರೀಂ ಕೋರ್ಟ್ ಹೇಳಿಕೆಯ ಪ್ರಕಾರವೇ ಇದೆ. ನೀವು ಸುಮ್ನೆ ಚಿಂತೆ ಮಾಡುವಂತ ಯಾವುದೇ ವಿಷಯ ಇಲ್ಲ. ಈಗೆಲ್ಲ ಹೊಸ ರೂಲ್ಸ್ ಮಾಡುತ್ತಿರುವ ಉದ್ದೇಶ ಅರಾವಳಿಯ ರಕ್ಷಣೆ ಅಂತ ಅವರು ಹೇಳ್ತಾ ಇದ್ದಾರೆ. ಮತ್ತೆ ಈ ಇಲಾಖೆಯಿಂದ ಒಂದು ಡೀಟೇಲ್ ಸ್ಟಡಿ ಆಗೋವರೆಗೂ ಯಾವುದೇ ಹೊಸ ಮೈನ್ ಗಳಿಗೆ ಲೀಸ್ ಅಲೋ ಮಾಡೋದಿಲ್ಲ ಕೂಡ ಹೇಳಿದೆ. ಓಕೆ ರೀ, ನೀವು ಹೇಳೋ ಪ್ರಕಾರ ಹೊಸ ರೂಲ್ಸ್ ಮಾಡಿದ್ದು ಅರಾವಳಿಯ ರಕ್ಷಣೆಗಾದ್ರೆ ಇಂತಹ ತಲೆ ಕಾಲು ಇಲ್ಲದ ರೂಲ್ಸ್ ಗಳು ಯಾಕೆ ಹಾಕಿದ್ರಿ? 100 ಮೀಟರ್ ಎತ್ತರದ ಬದಲು ಪೂರ್ತಿ ರೀಜನ್ ಕವರ್ ಆಗೋ ಹಾಗೆ 10 ಮೀಟರ್ ಎತ್ತರನು ಮಾಡಬಹುದಿತ್ತಲ್ವಾ? ಇದಕ್ಕೂ ಮುಂಚೆ ನೋಡೋದಾದ್ರೆ ಸಡನ್ ಆಗಿ ಈ ಸುಪ್ರೀಂ ಕೋರ್ಟ್ ಇಂತ ಹೊಸ ಡೆಫಿನೇಷನ್ ಗಳನ್ನ ಯಾಕೆ ಮಾಡಿತು? ಸಾಮಾನ್ಯ ಜನರಿಗೆ ಅರ್ಥ ಆಗ್ತಿದೆ, ಈ 100 ಮೀಟರ್ ರೂಲ್ಸ್ ಗಳಿಂದ 90% ಆಫ್ ಅರಾವಳಿನೇ ಅಲ್ಲ ಅಂತ ತಿಳಿತಾ ಇದೆ. ಆದ್ರೆ ಈ ಸರ್ಕಾರಕ್ಕೆ ಗೊತ್ತಿಲ್ವಾ? ಅವ್ರ ಹತ್ರ ದೇಶದ ದಾಖಲೆಗಳಿವೆ, ದೊಡ್ಡ ದೊಡ್ಡ ಎಕ್ಸ್ಪರ್ಟ್ ಟೀಮ್ ಗಳಿವೆ, ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾದ ರಿಪೋರ್ಟ್ಸ್ ಗಳಿವೆ. ಇವೆಲ್ಲ ಇದ್ರೂ ಕೂಡ ಅರಾವಳಿಯ ರೇಂಜಸ್ ಯಾಕೆ ನಾಶ ಮಾಡೋಕೆ ಎಲ್ಲರೂ ತಯಾರಾಗಿದ್ದಾರೆ? ಇಷ್ಟಕ್ಕೂ ಎಲ್ಲದಕ್ಕಿಂತ ಮುಂಚೆ ಈ ಹೊಸ ರೂಲ್ಸ್ ಗಳು ಯಾಕೆ ಬಂದು ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ಇದರಲ್ಲಿ ನಾವು ಗಮನಿಸಬೇಕಾಗಿದ್ದು ಏನಪ್ಪಾ ಅಂದ್ರೆ ಈ ವಿಷಯ ನಿನ್ನೆ ಮೊನ್ನೆದಲ್ಲ. 1990 ನಲ್ಲಿಯೇ ಇದರ ಕತೆ ಸ್ಟಾರ್ಟ್ ಆಯ್ತು. ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಗಳಿಗೆ ರಾ ಮಟೀರಿಯಲ್ಸ್ ಅಂದ್ರೆ ಮಣ್ಣು, ಕಲ್ಲು, ಗಿಡಗಳು ಪ್ರತಿಯೊಂದು ಈ ಅರಾವಳಿಯಲ್ಲಿ ತುಂಬಿತ್ತು. ರಾಜಸ್ಥಾನ್ ಮತ್ತು ಹರಿಯಾಣದ ಬಿಲ್ಡರ್ ಗಳು ಮತ್ತು ರಾಜಕಾರಣಿಗಳ ಕಣ್ಣು ಈ ಅರಾವಳಿಯ ಮೇಲೆ ಬೀಳುತ್ತೆ. ಆವಾಗ ಮೊದಲಾಯ್ತು ನೋಡಿ ಇಲ್ಲಿಗಲ್ ಮೈನಿಂಗ್ಸ್ ಮಾಡೋದು, ಮರ ಕಡಿಯೋದು, ದೊಡ್ಡ ದೊಡ್ಡ ಬೆಟ್ಟಗಳನ್ನೇ ಮಾಯ ಮಾಡ್ತಾರೆ. ಇದು ಬರೀ ಒಂದು ರಾಜ್ಯದ ಕಥೆಯಲ್ಲ. 4 ರಾಜ್ಯದವರು ಅವರವರ ಅನುಕೂಲಕ್ಕೆ ತಕ್ಕಂತೆ ರೂಲ್ಸ್ ಗಳನ್ನ ಮಾಡಿಕೊಂಡು ಬೆಟ್ಟಗಳನ್ನ ನುಂಗ್ತಾ ಬಂದ್ರು. ಯಾವಾಗ ಗ್ರೌಂಡ್ ಲೆವೆಲ್ ನಿಂದ ಹಿಡಿದು ಎಲ್ಲಾ ಅಧಿಕಾರಿಗಳು ಮಾರಾಟ ಆದ್ರೂ ಆಗ ಸುಪ್ರೀಂ ಕೋರ್ಟ್ ಮಧ್ಯದಲ್ಲಿ ಬರಬೇಕಾಯ್ತು. ಒಂದೊಂದು ರಾಜ್ಯದವರು ಒಂದೊಂದು ರೂಲ್ಸ್ ಮಾಡಿಕೊಂಡು ಲೋಕಲ್ ಪೊಲಿಟಿಷಿಯನ್ ನ ಬೆಂಬಲ ಇಟ್ಕೊಂಡು ಅರಾವಳಿಯನ್ನ ಹಾಳು ಮಾಡಬಾರ್ದಂದ್ರೆ ಈ 4 ರಾಜ್ಯಗಳಿಗೂ ಒಂದು ಕಾಮನ್ ರೂಲ್ಸ್ ನ ಮಾಡಬೇಕೆಂದು ಸುಪ್ರೀಂ ಕೋರ್ಟ್ ಎನ್ವೈರನ್ಮೆಂಟ್ ಮಿನಿಸ್ಟ್ರಿ ಆಫ್ ಇಂಡಿಯಾಗೆ ಸೂಚನೆ ಮಾಡುತ್ತೆ. ಸೊ ಇಲ್ಲಿ ಒಂದು ವಿಷಯ ಕ್ಲಿಯರ್ ಇದೆ. ಎನ್ವೈರನ್ಮೆಂಟ್ ಮಿನಿಸ್ಟ್ರಿ ಒಂದು ಕಮಿಟಿ ರಚನೆ ಮಾಡುತ್ತೆ. ಆ ಕಮಿಟಿ ಸೂಚಿಸಿದ ಈ ರೂಲ್ಸ್ ಗಳಿಗೆ 4 ರಾಜ್ಯದಿಂದಲೂ ಸಮ್ಮತಿ ಇರುತ್ತೆ ಅಂತ ಹೇಳುತ್ತೆ. ಅಂದ್ರೆ ಗುಜರಾತ್, ರಾಜಸ್ಥಾನ್, ಹರಿಯಾಣ, ದೆಹಲಿ ಈ 4 ರಾಜ್ಯಗಳಲ್ಲಿ ಒಂದೇ ಪಾರ್ಟಿ ಅಧಿಕಾರದಲ್ಲಿದೆ. ಹಾಗಂದ್ಮೇಲೆ ಒಂದೇ ತರದ ರೂಲ್ಸ್ ಮಾಡೋಕೆ ಯಾರು ಅಡ್ಡಿ ಪಡಲ್ಲ ಬಿಡಿ. ಈಗ ಹೇಳಿ, ಎಲ್ಲ ನೋಡಿದ್ರೆ ಈ ರಾಜಕಾರಣಿಗಳು, ಮೈನಿಂಗ್ ಮಾಫಿಯಾಗಳು ಎಲ್ಲರೂ ಸೇರಿ ನಡೆಸಿದ ಒಂದು ಸಂಚು ಅಂತ ಅನ್ಸೋದಿಲ್ವಾ? ಇದಕ್ಕೆ ನಮ್ಮ ಕೇಂದ್ರ ಮಂತ್ರಿಗಳು ಹೇಳಿದ್ದೇನಪ್ಪಾ ಅಂದ್ರೆ ಸುಪ್ರೀಂ ಕೋರ್ಟ್ ಇದನ್ನು ಹೇಳಿದೆ, ಹೊಸ ರೂಲ್ಸ್ ಬಂದಿದ್ದು ಅವುಗಳ ರಕ್ಷಣೆಗಾಗಿ ಮತ್ತೆ ಹೊಸ ಮೈನಿಂಗ್ ಗೆ ಯಾವುದೇ ಲೀಸ್ ಕೊಡುವುದಿಲ್ಲ ಅಂತ ಕೂಡ ಹೇಳಿದೆ. ನೀವು ಇಂತ ಸುಳ್ಳು ಪ್ರಚಾರಗಳನ್ನ ಮಾಡಬೇಡಿ ಅಂತ ನಮ್ಮ ಎನ್ವೈರನ್ಮೆಂಟ್ ಮಿನಿಸ್ಟರ್ ಭೂಪೇಂದ್ರ ಯಾದವ್ ಅವರು ಹೇಳ್ತಾರೆ. ಹೊಸ ಮೈನಿಂಗ್ ಗೆ ಲೀಸ್ ಕೊಡುವುದಿಲ್ಲ ಓಕೆ, ಆದ್ರೆ ಎಲ್ಲಿವರೆಗೆ ಅದನ್ನು ಹೇಳ್ಬೇಕಲ್ವಾ? ಎಲ್ಲಿವರೆಗೆ ಒಂದು MPSM ಮ್ಯಾನೇಜ್ಮೆಂಟ್ ಪ್ಲಾನ್ ಫಾರ್ ಸಸ್ಟೈನಬಲ್ ಮೈನಿಂಗ್ ತಯಾರಾಗುವವರೆಗೆ ಅಷ್ಟೇ. ಅದಾದ್ಮೇಲೆ ಪರಿಸ್ಥಿತಿ ಗೊತ್ತೇ ಇದೆ, ಏನಾಗುತ್ತೆ? ಭಾರತ ವಿಕಾಸ ಆಗುತ್ತಾ? ಭಾರತೀಯರ ವಿಕಾಸ ಆಗುತ್ತಾ? ಇಷ್ಟು ದಿನಗಳಿಂದ ಹರಾವಳಿಯನ್ನು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಲೂಟಿ ಮಾಡ್ತಾ ಇದ್ರು. ಆದ್ರೆ ಈಗ ಇಂತಹ ಹೊಸ ಡೆಫಿನೇಷನ್ ಗಳ ಮೂಲಕ, ಸರ್ಕಾರದ ಪಾಲಿಸಿಗಳ ಮೂಲಕ ಹಗಲು ದರೋಡೆ ನಡೆಸಲು ದೇಶದ ದೊಡ್ಡಣ್ಣನಂತವರು ಸಿಸ್ಟಮ್ಯಾಟಿಕ್ ಪ್ಲಾನ್ ಜೊತೆ ಲೀಗಲ್ ಆಗಿ ಇನ್ಸ್ಟಿಟ್ಯೂಷನ್ ಲೆವೆಲ್ ನಲ್ಲಿ ದೇಶವನ್ನ ಲೂಟಿ ಮಾಡ್ತಾ ಇದ್ದಾರೆ. ಈ ಅರಾವಳಿಯ ಹೊಸ ವಿಧಾನಗಳಿಂದ ಅಲ್ಲಿನ ಸಾವಿರಾರು ಕಾಡು ಪ್ರಾಣಿಗಳ ಮನೆ ಒಡೆದು ಬೀದಿಗೆ ತರಲಾಗುತ್ತೆ. ಎಷ್ಟೋ ಪ್ರಾಣಿ ಪಕ್ಷಿಗಳು ಆಲ್ರೆಡಿ ನಶಿಸ್ತಾ ಬರ್ತಿವೆ. ಇಂತಹ ಸ್ಥಿತಿಯಲ್ಲಿ ನಾವು ಸುಮ್ಮನಿದ್ರೆ ದೇಶಭಕ್ತರು ಅಂತಾರೆ. ಅದೇ ನಾವು ಪ್ರಶ್ನೆ ಮಾಡಿದ್ರೆ ಆಂಟಿ ನ್ಯಾಷನಲ್ ಆಗುವ ಪರಿಸ್ಥಿತಿ ಇವತ್ತಿಂದಾಗಿದೆ. ಅವರಿಗೆ ಚೆನ್ನಾಗಿ ಗೊತ್ತಿದೆ ಈ ಜನರು ಏನ್ ಮಾಡ್ತಾರೆ. ಸ್ವಲ್ಪ ದಿನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಬಹುದು, ಇನ್ನು ಸ್ವಲ್ಪ ದಿನಕ್ಕೆ ಮರೆತೋಗ್ತಾರೆ ಅಂತ. ಇವಾಗ ಧ್ವನಿ ಎತ್ತಿಲ್ಲ ಅಂದ್ರೆ ಅಥವಾ ಇದೆಲ್ಲ ಎಲ್ಲೋ ಉತ್ತರ ಭಾರತದಲ್ಲಿ ನಡೆಯುವಂತ ವಿಷಯ,
ಇದರಿಂದ ನಮ್ಗೇನಾಗುತ್ತೆ, ಕರ್ನಾಟಕದಲ್ಲಿರುವಂತ ಜನರಿಗೆ ನಮ್ಗೇನ್ ಸಂಬಂಧ ಅಂತ ನಾವು ಸುಮ್ಮನೆ ಕೂತ್ರೆ ನಾಳೆ ನಮಗೂ ಕಟ್ಟಿಟ್ಟ ಬುತ್ತಿ ಎಂದು ಮರಿಬಾರದು. ಸರ್ಕಾರ ಬರೀ ಅರಾವಳಿಗೆ ಕೊನೆಯಲ್ಲ, ಅದರ ನೆಕ್ಸ್ಟ್ ಪ್ಲಾನ್ ನೋಡಿ ಹೇಗಿದೆ ಅಂತ. ಅದೇ ದಿ ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್. ಸುಮಾರು 70,000-80,000 ಕೋಟಿ ಬಜೆಟ್ ನ ಪ್ರಾಜೆಕ್ಟ್ ಇದಾಗಿದೆ. ಇದು ಬಹಳ ದೊಡ್ಡ ಸ್ಟ್ರಾಟಜಿಕ್ ಮತ್ತೆ ಜಿಯೋ ಪಾಲಿಟಿಕಲ್ ಮಾಸ್ಟರ್ ಸ್ಟ್ರೋಕ್ ಪ್ರಾಜೆಕ್ಟ್ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಆದ್ರೆ ಅದರ ಮರ್ಮಗಳೇ ಬೇರೆ ಆಗಿದೆ. ಇದರಿಂದ ಅಂಡಮಾನ್ ನಿಕೋಬಾರ್ ನಲ್ಲಿನ ಒಂದು ಸ್ಪೆಷಲ್ ಸ್ಪೀಶೀಸ್ ಅಂದ್ರೆ ಲೆದರ್ ಬ್ಯಾಕ್ಡ್ ಸೀ ಟರ್ಟಲ್ಸ್ ಅನ್ನೋ ಈ ಆಮೆಯ ಪ್ರಜಾತಿ ಪೂರ್ತಿಯಾಗಿ ನಾಶ ಆಗುವ ಚಾನ್ಸಸ್ ಕೂಡ ಇದೆ. ಎಷ್ಟೋ ಟ್ರೈಬಲ್ ಗಳು ಬೀದಿಗೆ ಬರಬಹುದು. ಇಂತ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಗಳ ಮೂಲಕ ಎನ್ವೈರ್ಮೆಂಟ್ ಮತ್ತೆ ಡೆವಲಪ್ಮೆಂಟ್ ಅನ್ನೋ ಕಾಂಟ್ರವರ್ಸಿಯ ಮಧ್ಯೆ ಸರ್ಕಾರ ತೂಗಾಡ್ತಾ ಇದೆ. ವಿಷಯ ಇಷ್ಟು ದೊಡ್ಡದಿದ್ರೆ ನಾವೇನು ಮಾಡಕ್ಕೆ ಸಾಧ್ಯ ಅಂತ ಸುಮ್ನೆ ಕೂತ್ಕೊಳ್ಬೇಕಾ? ಇಲ್ಲ ಫ್ರೆಂಡ್ಸ್, ನಾವು ಇದ್ರೇನೆ ಈ ಸರ್ಕಾರ, ಈ ಪಾಲಿಸಿಗಳು ಮತ್ತೆ ಈ ರಾಜಕಾರಣಿಗಳು. ನಮ್ಮ ಈ ಧ್ವನಿಯ ಗಾತ್ರ ಚಿಕ್ಕದೇ ಇರಬಹುದು ಅಥವಾ ಈ ವಿಡಿಯೋದಲ್ಲಿನ ಪ್ರಮಾಣ ಕೇವಲ 0.001% ಇಂಪ್ಯಾಕ್ಟ್ ಇರಬಹುದು. ಹಂಗಂತ ನಾವು ಪ್ರಶ್ನೆ ಮಾಡದೆ ಸುಮ್ಮನಿರಕ್ಕಾಗತ್ತಾ? ಯಾರೋ ಈ ದೇಶವನ್ನ ತಮಗಿಷ್ಟ ಬಂದ ಹಾಗೆ ಲೂಟಿ ಮಾಡ್ತಾರೆ ಅಂದ್ರೆ ಸುಮ್ಮನೆ ಇರೋಕೆ ಆಗಲ್ಲ. ಈ ದೇಶದ ಸಂಪತ್ತು ಯಾರಪ್ಪನ ಮನೆಯ ಸೊತ್ತಲ್ಲ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮಸ್ಕಾರ.